ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ರಾಯಲ್ ಕಝೀನ್. ವೆದರ್ ಚೇಂಜ್ ಆಗ್ತಾ ಇದೆ, ಮಳೆ ಬರೋಕ್ಕೆ ಶುರುವಾಗಿದೆ, ತಂಪಾಗ್ತಾ ಇದೆ. ಇಂಥ ಸಮಯದಲ್ಲಿ ನಿಮಗೆ ಸ್ಪೈಸಿ, ಕ್ರಂಚಿ, ಕ್ರಿಸ್ಪಿ ಸ್ನ್ಯಾಕ್ ತಿನ್ನಬೇಕು ಅಂದರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಬೇಕಾಗುವ ಸಾಮಗ್ರಿಗಳು: ಸೋಯಾ ಚಂಕ್ಸ್ ನಿಮಗೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಇದು ಡಿಫ್ರೆಂಟ್ ಸೈಜಸಲ್ಲಿ ಬರುತ್ತೆ. ನಾನು ತೊಗೊಂಡಿರೋದು ಸ್ಮಾಲ್ ಸೈಜ್. ನೀವಿಲ್ಲಿ ಬಿಗ್ ಸೈಜ್ ಸೋಯಾ ಚಂಕ್ಸ್ನ ಕೂಡ ಬಳಸ್ಬೋದು. 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಈ ರೆಸಿಪಿಲಿ ನೀವು ಅಳತೆಯ ಅಳತೆಗೆ ಗಮನ ಕೊಡಬೇಕು ಅಂತ ಇಲ್ಲ. ತುಂಬ ನಿಮಗೆ ಎಷ್ಟು ಬೇಕಷ್ಟು ತೊಗೋಬೋದು. ಅದಕ್ಕೆ ಅನುಸಾರವಾಗಿ ನೀವು ಸ್ಪೈಸಸ್ನ ಮಿಕ್ಸ್ ಮಾಡಬೇಕಾಗತ್ತೆ. ನನ್ನ ಹತ್ರ 1.5 ಕಪ್ಪಷ್ಟು ಇತ್ತು. ಅದನ್ನು ಇಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಬೇಕಾಗುವ ಸಾಮಗ್ರಿಗಳೇನು ಅಂತ ನೋಡೋಣ. ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸಾಕು. 1 ಟೀ ಸ್ಪೂನಷ್ಟು ಅಚ್ಕಾರ ಪುಡಿ, ಮತ್ತಿಲ್ಲಿದೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ಅನುಸಾರವಾಗಿ ಉಪ್ಪು, ಇಲ್ಲಿದೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್, 2 ಟೇಬಲ್ ಸ್ಪೂನಷ್ಟು ಮೈದಾ, ಮತ್ತು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಮೊಸರು. ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಸ್ನೇಹಿತರೆ. ಆಫ್ಕೋರ್ಸ್ ಫೈನ್ಲಿ ಚಾಪ್ಡ್ ಕೊರಿಯಾಂಡರ್ನ ಬಳಸ್ತೀವಿ ನಾವು. ದಿಸ್ ಇಸ್ ಅ ಡೀಪ್ ಫ್ರೈಡ್ ರೆಸಿಪಿ. ಈ ರೆಸಿಪಿಲಿ ಫಸ್ಟ್ ಸ್ಟೆಪ್ ಏನು ಅಂದರೆ, ಈಗ ನೀವು ಸೋಯಾ ಚಂಕ್ಸ್ನ ಬಳಸಿ ಏನೇ ಒಂದು ಪದಾರ್ಥ ತಯಾರಿಸಬೇಕು ಅಂದರೆ ಅದನ್ನು ಫಸ್ಟು ನೀರಲ್ಲಿ ಬೇಯಿಸ್ಕೋಬೇಕು. ಒಂದು ಪಾತ್ರೆಗೆ ನೀರಿಟ್ಟಿದ್ದೀನಿ, ಮತ್ತು ಈಗ ನೀರು ಮರಳಕ್ಕೆ ಶುರು ಆದ ತಕ್ಷಣ ಸೋಯಾ ಚಂಕ್ಸ್ನ ಇದಕ್ಕೆ ಸೇರಿಸಿ ಒಂದು 5 ನಿಮಿಷ ಬಾಯ್ಲ್ ಮಾಡಿದ್ರೆ ಸಾಕು. ನೀರಿಗೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸಿ ಈಗ ಇದೊಂದು ಬಾಯ್ಲ್ ಬಂದ ಮೇಲೆ ನಾನು ಸೋಯಾ ಚಂಕ್ಸ್ನ ಇದಕ್ಕೆ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ನಂತರ ಅದನ್ನು ಬಸಿದು ಸೋಯಾ ಚಂಕ್ಸ್ನ ಸ್ಕ್ವೀಸ್ ಮಾಡಬೇಕಾಗುತ್ತೆ. ಅದು ನೀರನ್ನ ಅಬ್ಸಾರ್ಬ್ ಮಾಡಿರುತ್ತೆ. ಅದನ್ನು ಸ್ವಲ್ಪ ನಾವು ಹಿಂಡಿ ಅದರಲ್ಲಿರೋ ನೀರನ್ನು ತೆಗೆದು ಇಟ್ಕೋಬೇಕು. ದ್ಯಾಟ್ ಇಸ್ ಅ ಫಸ್ಟ್ ಸ್ಟೆಪ್. ಸೋಯಾ ಚಂಕ್ಸ್ನ ನೀರಿಗೆ ಹಾಕಿದ್ಮೇಲೆ ಸ್ನೇಹಿತರೆ, ಇದರ ಸೈಜ್ ಸ್ವಲ್ಪ ದೊಡ್ಡದಾಗುತ್ತೆ. ನೋಡಿ, ನಾನು ತೊಗೊಂಡಿರೋದು ಚಿಕ್ಕ ಸೋಯಾ ಚಂಕ್. ಇದು ಸ್ವಲ್ಪ ನೀರಿಗೆ ಹಾಕಿದ್ಮೇಲೆ, ಮರಳು ನೀರಿಗೆ ಹಾಕಿದಾಗ ಸ್ವಲ್ಪ ದಪ್ಪ ಆಗುತ್ತೆ. ಇದೊಂದು 5 ನಿಮಿಷ ಇದನ್ನು ಬಾಯ್ಲ್ ಮಾಡಿದ್ರೆ ಸಾಕು. ನೀವು ಕೈಯಲ್ಲಿ ಮುಟ್ಟಿ ನೋಡ್ಬೋದು, ಸಾಫ್ಟಾಗಿರುತ್ತೆ. ಆಗ ತೆಗೆದು ಇದನ್ನು ಬಸಿಬೇಕು, ಅಂದರೆ ನೀರನ್ನು ತೆಗಿಬೇಕು. ಯು ಹ್ಯಾವ್ ಟು ಡ್ರೈನ್ ದ ವಾಟರ್ ಆ್ಯಂಡ್ ದೆನ್ ಸ್ಕ್ವೀಸ್ ದ ಸೋಯಾ ಚಂಕ್ಸ್ ಆ್ಯಂಡ್ ಟೇಕ್ ಔಟ್ ದ ವಾಟರ್ ದಟ್ ಹ್ಯಾಸ್ ಬಿನ್ ಅಬ್ಸಾರ್ಬ್ಡ್. ಸೋಯಾ ಚಂಕ್ಸ್ನ ನಾನು ಬಾಯ್ಲ್ ಮಾಡಿ ಬಸಿದು, ಅಂದರೆ ಒಂದು ತೂತದ ಪಾತ್ರೆಯಲ್ಲಿ ಬಸಿದು ನೀರೆಲ್ಲ ತೆಗೆದು ಇಟ್ಟಿದ್ದೀನಿ. ಇದು ನೀವು ಬಸಿಬೇಕಾದ್ರೆ, ವೆನ್ ಯು ಆರ್ ಡ್ರೈನಿಂಗ್ ದಿಸ್, ಪ್ಲೀಸ್ ಪೋರ್ ಸಮ್ ಕೋಲ್ಡ್ ವಾಟರ್ ಆರ್ ಯು ಕ್ಯಾನ್ ಕೀಪ್ ಇಟ್ ಅಂಡರ್ ದ ರನ್ನಿಂಗ್ ವಾಟರ್. ನಲ್ಲಿ ಕೆಳಗಡೆ ಸ್ವಲ್ಪ ತಣ್ಣೀರು ಇದ್ರ ಮೇಲೆಲ್ಲ ಬೀಳೋ ಥರ ಇಟ್ಕೊಳ್ಳಿ. ಆವಾಗ ಸ್ವಲ್ಪ ಕೂಲ್ ಆಗುತ್ತೆ. ನಿಮಗೆ ಇದನ್ನು ನೀರನ್ನ ಸ್ಕ್ವೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ನೀರನ್ನು ಹಿಚ್ಕಿ ಒಂದು ಬಾರಿ ಹಿಚ್ಕಿದ್ರೆ ಸಾಕು. ಸ್ವಲ್ಪ ಅದರಲ್ಲಿ ಅಬ್ಸಾರ್ಬ್ ಆಗಿರೋ ನೀರೆಲ್ಲ ಹೋಗುತ್ತೆ. ಅದನ್ನು ನಮ್ಮ ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ದಿಸ್ ಸ್ಟೆಪ್ ಇಸ್ ಇಂಪಾರ್ಟೆಂಟ್, ಯಾಕೆಂದರೆ ಇದು ನೀರನ್ನ ಅಬ್ಸಾರ್ಬ್ ಮಾಡಿರುತ್ತೆ. ನೀವು ಸ್ವಲ್ಪ ಈ ಥರ ಸ್ಕ್ವೀಸ್ ಮಾಡಿಬಿಟ್ಟು ನೀರನ್ನ ತೆಗೆದು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಸೋಯಾ ಚಂಕ್ಸ್ನ ನಾನು ಈಗ ಸ್ಕ್ವೀಸ್ ಮಾಡಿ ನೀರೆಲ್ಲ ತೆಗೆದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ನಮ್ಮ ಸ್ಪೈಸಸ್ನ ಮಿಕ್ಸ್ ಮಾಡೋಣ. ಮೊದಲನೇದಾಗಿ 1/4 ಸ್ಪೂನಷ್ಟು ಸಾಕು ಅರಿಶಿನ ಪುಡಿ, ಆಮೇಲೆ 1 ಸ್ಪೂನಷ್ಟು ಅಚ್ಕಾರ ಪುಡಿ. ಸ್ನೇಹಿತರೆ, ನೋಡ್ಕೊಳ್ಳಿ, ಉಪ್ಪು ಖಾರ ಈ ಸ್ಪೈಸಸ್ನ ನಿಮ್ಮ ರುಚಿಗೆ ಅನುಸಾರವಾಗಿ ಹೆಚ್ಚಿಗೆ ಮತ್ತು ಕಡಿಮೆ ಮಾಡ್ಕೋಬೋದು. ಇಲ್ಲಿದೆ ಧನಿಯಾ ಪುಡಿ, ಮತ್ತು ಸ್ವಲ್ಪ ಗರಂ ಮಸಾಲ, ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ತೇನೆ. ಇದೊಂಥರ ತುಂಬ ರುಚಿಯಾಗಿ ತಯಾರಾಗುತ್ತೆ, ಸ್ಪೈಸಿ ಆಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಇಷ್ಟ ಆಗುತ್ತೆ. ನೀವು ಆ್ಯಪಿಟೈಸರ್ ಥರ ಅಥವಾ ಊಟದ ಜೊತೆ ನೆಂಚ್ಕೋಬೇಕು ಅಂದರೂ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಉಪ್ಪು. ಈಗ ಸ್ನೇಹಿತರೆ, ಇಷ್ಟನ್ನು ನಾವು ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ನೀವು ಬೇಕಿದ್ರೆ ನೋಡ್ಕೋಬೋದು, ಇನ್ನೊಂದು ಸ್ವಲ್ಪ ಖಾರ ಪುಡಿ ಬೇಕು ಅಂದರೆ ಉಪ್ಪು ಖಾರ ನೋಡಿಕೊಂಡು ಸ್ವಲ್ಪ ಸೇರಿಸ್ಕೋಬೋದು. ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಮೊಸರು ಮತ್ತು ಮೈದಾ ಆ್ಯಂಡ್ ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡೋಣ. ಫಸ್ಟ್ ಇಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೈಸಸ್ನೆಲ್ಲ ಹಾಕಿದ್ಮೇಲೆ ಮೊಸರು ಹಾಕಿದ್ದೀನಿ ಸ್ನೇಹಿತರೆ. ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಮೊಸರನ್ನ ತುಂಬ ನೀರು ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ. ಮೊಸರನ್ನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಸ್ವಲ್ಪ ಕಾರ್ನ್ಫ್ಲವರ್ ಮತ್ತು ಮೈದಾನ ಮಿಕ್ಸ್ ಮಾಡೋಣ.
ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಗಟ್ಟಿನೂ ಮಾಡ್ಕೋಬೇಡಿ, ತುಂಬ ತೆಳುನೂ ಮಾಡ್ಕೋಬೇಡಿ. ಫಸ್ಟ್ ಒಂದೊಂದೇ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಆಮೇಲೆ ಬೇಕು ಅಂದರೆ ಸೇರಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಸೋಯಾ ಚಂಕ್ಸ್ ಮೇಲೆ ಇದು ಮಸಾಲೆ ಚೆನ್ನಾಗಿ ಕೊಟ್ಟಾಗಬೇಕಷ್ಟೇ. ಬೇಕು ಇನ್ನೂ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಚೂರು ಮೊಸರನ್ನ ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ಚರ್ನ ತಯಾರಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಂತರ ನಾವು ಬಿಸಿ ಎಣ್ಣೆಯಲ್ಲಿ ಇದನ್ನು ಡೀಪ್ ಫ್ರೈ ಮಾಡಬೇಕು. ಇಲ್ಲಿ ನಮ್ಮ ಕೋಟೆಡ್ ಸೋಯಾ ಚಂಕ್ಸ್ ಫ್ರೈ ಆಗ್ತಾ ಇದೆ ಸ್ನೇಹಿತರೆ. ಇದು ನೀವು ಚಿಕ್ಕ ಸೈಜ್ ಹಾಕಿದಾಗ ಏನಾಗುತ್ತೆ, ಒಂದು ಸ್ವಲ್ಪ ಅಂಟ್ಕೊಳ್ಳುತ್ತೆ ಒಂದಕ್ಕೊಂದು, ಆಮೇಲೆ ಬಿಡಿಸ್ಕೋಬೋದು. ಅದೇ ದೊಡ್ಡದು ಹಾಕಿದಾಗ ಅದನ್ನು ನೀವು ದೂರ ಹಾಕ್ಬೋದು. ಆಮೇಲೆ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಮೊಸರು ಮಿಕ್ಸ್ಚರ್ ಆಗಿರೋದ್ರಿಂದ ಸ್ವಲ್ಪ ಸಿಡಿಯುತ್ತೆ ಎಣ್ಣೆ. ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಕೇರ್ಫುಲ್ಲಾಗಿ ಫ್ರೈ ಮಾಡಿ, ತುಂಬ ಹತ್ತಿರಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಸ್ಮಾಲ್ ಇದಾಗಿ ಸಿಡಿಯೋ ಚಾನ್ಸಸ್ ಇರುತ್ತೆ. ಸ್ಲೋ ಆಗಿ ಈ ಥರ ಮಾಡ್ಕೊಳ್ಳಿ. 1-2 ನಿಮಿಷ ಅದು ಬೆಂದ ಮೇಲೆ ಕೂಲ್ ಆಗಿಬಿಡುತ್ತೆ. ಈಗ ನೋಡಿ ಈ ಥರ ಆಗಿದೆ. ಈಗ ಇದನ್ನು ನಾವು ತೆಗೆದು ಇಲ್ಲಿಗೆ ಒಂದು ಬ್ಯಾಚ್ ಟ್ರಾನ್ಸ್ಫರ್ ಮಾಡಿದ್ದೇನೆ. ಈಗ ಇನ್ನೊಂದು ಬ್ಯಾಚ್ ಕೂಡ ಟ್ರಾನ್ಸ್ಫರ್ ಮಾಡ್ತೇನೆ. ಸೋಯಾ ಸ್ನ್ಯಾಕ್ ತಯಾರಾಗಿದೆ ಸ್ನೇಹಿತರೆ. ಸೋಯಾ ಚಂಕ್ಸ್ನ ಬಳಸಿ ಈ ಸ್ನ್ಯಾಕ್ನ ತಯಾರಿಸುವಂಥದ್ದು ಸುಲಭವಾಗುತ್ತೆ. ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನ ಬಳಸಿ ರುಚಿಕರವಾದ ಸ್ನ್ಯಾಕ್ ಅಪೆಟೈಸರ್ನ ನೀವು ಈ ಥರ ತಯಾರಿಸ್ಬೋದು. ಈ ಸೋಯಾ ಕ್ರಿಸ್ಪೀಸ್ ಅಂತ ಕರಿಬೋದು ಅಥವಾ ಸೋಯಾ ಸ್ನ್ಯಾಕ್ ಅಂತ ಕರಿಬೋದು. ಯು ಕ್ಯಾನ್ ಕಾಲ್ ಇಟ್ ಬೈ ಎನಿ ನೇಮ್. ಇದನ್ನು ನೀವು ಗ್ರೀನ್ ಚಟ್ನಿ ಮತ್ತು ಕೆಚಪ್ ಜೊತೆ ಸರ್ವ್ ಮಾಡ್ಬೋದು. ಇಲ್ಲ ಹಾಗೆ ಮಧ್ಯಾಹ್ನದೊತ್ತು ನಿಮ್ಮ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿರುತ್ತೆ. So this is a simple and nice recipe using the soya chunks. As I said, you can use any size. If you use a bigger size, the chunks are more handy. ಇದು ಸ್ವಲ್ಪ ಚಿಕ್ಕದಿರೋದ್ರಿಂದ ಚಿಕ್ಕದಾಗಿ ಬರುತ್ತೆ. ಮಾತ್ರ ತುಂಬಾ ರುಚಿಯಾಗೂ ಇರುತ್ತೆ, ಸ್ಪೈಸಿಯಾಗಿ, ಕ್ರಂಚಿಯಾಗಿ, ಕ್ರಿಸ್ಪಿಯಾಗಿರುತ್ತೆ. ಸೊ ಹಿಯರ್ಸ್ ದ ಸೋಯಾ ಚಂಕ್ snack recipe for all of you. Do try it out and let me know your feedback. Thank you very much for watching Royal Cuisine.